ಮಾತು ವಿವಾದಕ್ಕೆ ಕಾರಣವಾಯಿತು. ಒಂದಷ್ಟು ಸ್ಪಷ್ಟೀಕರಣ ಕೊಡೋ ಪ್ರಯತ್ನ ಮಾಡಿದ್ರು. ನಾನು ಹೇಳಿರೋದು ನಾವು ಅಂದ್ರೆ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳೋ ಕೆಲ ನಿರ್ಧಾರಗಳು ಕೋರ್ಟ್ನ ಕಟಕಟೆ ಇರುತ್ತೆ. ಅದನ್ನ ಪ್ರಶ್ನೆ ಮಾಡ್ತಾರೆ ವಿರೋಧಿಗಳು. ಆಗ ಕೋರ್ಟ್ ನಾವು ತೆಗೆದುಕೊಂಡ ನಿರ್ಧಾರದ ಪರವಾಗಿ ತೀರ್ಪನ್ನ ನೀಡುತ್ತೆ. ಆ ಮೂಲಕ ಸಂವಿಧಾನಕ್ಕೆ ವಿರುದ್ಧವಾಗಿದ್ರೂ ಕೂಡ ಕೋರ್ಟೇನೆ ಅದರ ಬದಲಾವಣೆಗೆ ಆದೇಶವನ್ನ ನೀಡುತ್ತೆ ಅಂತ ಹೇಳಿ. ಈಗೋ ಹಾಗೋ ಒಟ್ನಲ್ಲಾಗೋದು ಸಂವಿಧಾನದ ತಿದ್ದುಪಡಿ ಅಥವಾ ಬದಲಾವಣೆನೇ ಅಲ್ವಾ ಅನ್ನೋದು ಬಿಜೆಪಿಯ ವಾದ. ಇನ್ಫ್ಯಾಕ್ಟ್ ಬಿಜೆಪಿಗರು ಈ ವಿಚಾರದಲ್ಲಿ ಇಷ್ಟೊಂದು ಕೆಂಡವಾಗ್ತಿರೋದಕ್ಕೆ ಕಾರಣ ಕೂಡ ನಾವೀಗ ಆಲ್ರೆಡಿ ವಿವರಿಸಿದ ಹಾಗೆ ಬಿಜೆಪಿ ಪಕ್ಷವನ್ನ ಸಂವಿಧಾನ ವಿರೋಧಿ, ಸಂವಿಧಾನವನ್ನ ತಿದ್ಲಿಕ್ಕೆ ಬಂದವರು, ಸಂವಿಧಾನವನ್ನ ಬದಲಾಯಿಸ್ಲಿಕ್ಕೆ ಬಂದವರು ಅಂತ ಹೇಳಿ ಜರಿತಾ ಇದ್ದ ಕಾಂಗ್ರೆಸ್ ಪಕ್ಷದ ನಾಯಕರೇ ಇವತ್ತು ಸಂವಿಧಾನ ತಿದ್ದುಪಡಿ ಬಗ್ಗೆ ಮಾತನಾಡಿರೋದು ಬಿಜೆಪಿ ಕೈಗೆ ಪ್ರಬಲವಾದ ಅಸ್ತ್ರ ಸಿಕ್ಕ ಹಾಗಾಗಿದೆ. ನಿಮಗೆ ಬಹುತೇಕರಿಗೆ ವಿಚಾರ ಗೊತ್ತೇ ಇರುತ್ತೆ. ಸಂವಿಧಾನದ ತಿದ್ದುಪಡಿ ಅನ್ನೋದು ಈ ಹಿಂದೆ ಕೂಡ 10 ಬಾರಿ ಆಗಿದೆ. ಕೆಲವೊಂದಷ್ಟು ಸಂದರ್ಭಕ್ಕೆ ಅನುಚಿತವಾಗಿ ಬದಲಾವಣೆಯನ್ನ ಕಾನೂನಲ್ಲಿ ತರಬೇಕು ಅಂತಾದಾಗ ಅಥವಾ ಜನಪರವಾದ ಕೆಲವೊಂದಷ್ಟು ನಿಯಮಗಳನ್ನು ಜಾರಿಗೆ ತರಬೇಕು ಅಂತಾದಾಗ ಸಂವಿಧಾನದಲ್ಲಿ ಇರ್ತಕ್ಕಂಥ ನಿಯಮಗಳಿಗೆ ಕಾನೂನುಬದ್ಧವಾಗಿ ತಿದ್ದುಪಡಿಯನ್ನ ತರುವ ಪ್ರಯತ್ನ ಹಿಂದೂ ಕೂಡ ಆಗಿದೆ. ಇನ್ಫ್ಯಾಕ್ಟ್ ಈ ತಿದ್ದುಪಡಿ ತರೋ ಪ್ರಯತ್ನವನ್ನ ಅನುಕೂಲಕ್ಕೆ ತಕ್ಕಂತೆ ಮಾಡಿರುವ ಆರೋಪ ಕಾಂಗ್ರೆಸ್ ಪಕ್ಷದ ಮೇಲೆ ಹೆಚ್ಚಾಗಿದೆಯಾ ಅಂತ 10 ಬಾರಿ ಸಂವಿಧಾನ ಶಿಕಾರಿ ಮಾಡಿರುವ ಉದಾಹರಣೆ ಕಾಂಗ್ರೆಸ್ನ ಇತಿಹಾಸದಲ್ಲಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 75 ಬಾರಿ ಸಂವಿಧಾನವನ್ನ ಬದಲಾವಣೆ ಮಾಡಿರುವ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ. 1947ರಿಂದ 1952 ಆಗ ಇನ್ಫ್ಯಾಕ್ಟ್ ಚುನಾಯಿತ ಸರ್ಕಾರ ಇರಲಿಲ್ಲ, ರಾಜ್ಯಸಭೆ ಕೂಡ ಇರಲಿಲ್ಲ, ರಾಜ್ಯ ಸರ್ಕಾರಗಳು ಕೂಡ ಸರಿಯಾದ ಸ್ಥಿತಿಯಲ್ಲಿ ಈಗಿರೋ ಅಂತೆ ಅಸ್ತಿತ್ವದಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲೇ ಸಂವಿಧಾನ ತಿದ್ದುಪಡಿ ಮಾಡುವ ಕೆಲಸ ನಡೆದು ಹೋಗಿದೆ. ಸಂವಿಧಾನ ನಮಗಡ್ಡವಾದ್ರೆ ಅಥವಾ ನಾವು ತರ್ಲಿಕ್ಕೆ ಹೊರಟಿರುವ ಕೆಲ ನಿಯಮಗಳಿಗೆ ಅಡ್ಡವಾದ್ರೆ ಅದನ್ನ ತಿದ್ದುಪಡಿ ಮಾಡಬೇಕು ಅಂತ ಹೇಳಿದವರು ಯಾರೂ ಅಲ್ಲ, ಖುದ್ದು ಈ ವಿಚಾರವನ್ನ ಆಗಿದ್ದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು ನೆಹರು ಬಳಿಕ ಇಂದಿರಾ ಗಾಂಧಿ ಅವರು ಕೂಡ ಸಂವಿಧಾನದಲ್ಲಿ ತಿದ್ದುಪಡಿ ತಮಗಿಚ್ಛೆಗೆ ಅನುಗುಣವಾಗಿ ಮಾಡಿದ್ರು, ಆ ಮೂಲಕ ಸಂವಿಧಾನ ದ್ರೋಹ ಮಾಡಿದ್ರು ಅನ್ನೋ ಚರ್ಚೆ ಈ ದಿನಕ್ಕೂ ಕೂಡ ನಡೀತಲೇ ಇದೆ. 1971ರಲ್ಲಿ ರಾಯ್ಬರೇಲಿಯ ಚುನಾವಣೆಯಲ್ಲಿ ಗೆದ್ದಿದ್ರು ಇಂದಿರಾ ಗಾಂಧಿ ಅವರು. ಆದರೆ ಚುನಾವಣೆಯ ಗೆಲುವಿನ ಕ್ರಮ ಸಕ್ರಮ ಅಲ್ಲ, ಅಕ್ರಮ ಅನ್ನೋ ಅಪವಾದ ಇಂದಿರಾ ಗಾಂಧಿ ಅವರ ವಿರುದ್ಧ ಕೇಳಕ್ ಸಿಕ್ತು. ಚುನಾವಣೆಯನ್ನೇ ರದ್ದುಗೊಳಿಸಿತು ಅಂದಿನ ಅಲಹಾಬಾದ್ ಹೈಕೋರ್ಟ್. ಇಂದಿರಾ ಗಾಂಧಿ ಅವರು ತಮ್ಮ ಸ್ಥಾನವನ್ನ ತೆರವು ಮಾಡುವ ಪರಿಸ್ಥಿತಿ ಬಂದ್ಬಿಡ್ತು. ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಸ್ಥಿತಿಯನ್ನ ಎದುರಿಸಿದ್ರು ಇಂದಿರಾ ಗಾಂಧಿ. ಇದರಿಂದ ಕೆರಳಿ ದೇಶದಲ್ಲಿ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು ಇಂದಿರಾ ಗಾಂಧಿ. ಗೊತ್ತೇ ಇದೆ ನಿಮಗೆ. 1975ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ಆ ಸಂದರ್ಭದಲ್ಲಿ ತಂದಿದ್ರು ಎಮರ್ಜೆನ್ಸಿ ಪೀರಿಯಡ್ ಇಂದಿರಾ ಗಾಂಧಿ ಅವರು. ಭಾರತದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಅಧ್ಯಕ್ಷ ಚುನಾವಣೆ ವಿರುದ್ಧ ಕೋರ್ಟ್ಗೆ ಹೋಗೋ ಹಾಗಿಲ್ಲ. ಅನೇಕ ನಿಯಮಗಳಲ್ಲಿ ಬದಲಾವಣೆ ತಮಗೆ ಇಚ್ಛೆಗೆ ಅನುಗುಣವಾಗಿ ಮಾಡಿಕೊಂಡ್ರು ಅನ್ನೋ ಆರೋಪ ಕಾಂಗ್ರೆಸ್ ಪಕ್ಷದ ಮೇಲೆ ಇದ್ದೇ ಇದೆ. ಅದು ನೆಹರು ಅವರ ಸಂದರ್ಭದಲ್ಲೂ ಅಷ್ಟೇ, ಇಂದಿರಾ ಗಾಂಧಿ ಸಂದರ್ಭದಲ್ಲೂ ಅಷ್ಟೇ. ಅಲ್ಲಿಗೆ ನಿಲ್ಲಿಲ್ಲ. ರಾಜೀವ್ ಗಾಂಧಿ ಅವರ ಅವಧಿಯಲ್ಲೂ ಕೂಡ ಸಂವಿಧಾನಕ್ಕೆ ಅಪಮಾನ ಆಗಿದೆ ಅನ್ನೋ ಆರೋಪ ಬಿಜೆಪಿ ಈ ದಿನಕ್ಕೂ ಮಾಡುತ್ತೆ. ಶಹಬಾನು ಪ್ರಕರಣ, ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು. ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರು ಕೋರ್ಟ್ ಆದೇಶವನ್ನೇ ಮೆಟ್ಟಿ ನಿಲ್ಲುವ ಪ್ರಯತ್ನವನ್ನ ಮಾಡಿದ್ರು. ಕೋರ್ಟ್ ಆದೇಶವನ್ನ ಬದಲಾಯಿಸಲಿಕ್ಕೆ ಸಂವಿಧಾನಕ್ಕೇನೆ ತಿದ್ದುಪಡಿಯನ್ನ ತಂದಿದ್ರು. ಇದರಿಂದಾಗಿ ನೊಂದ ಮುಸ್ಲಿಂ ಹೆಣ್ಣು ಮಗಳಿಗೂ ಕೂಡ ಅನ್ಯಾಯ ಮಾಡಿದ್ರು, ಸಂವಿಧಾನಕ್ಕೂ ಕೂಡ ಅನ್ಯಾಯ ಮಾಡಿದ್ರು ಅನ್ನೋ ಅಪಕೀರ್ತಿ ರಾಜೀವ್ ಗಾಂಧಿ ಅವರ ಮೇಲೂ ಇದೆ. ಕಾಲಕಾಲಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ಸಂವಿಧಾನಕ್ಕೆ ಒಂದಷ್ಟು ತಿದ್ದುಪಡಿಯನ್ನ ತರುವ ಮೂಲಕ ಸಂವಿಧಾನದಲ್ಲಿರ್ತಕ್ಕಂಥ ನಿಯಮಗಳನ್ನ ಬದಲಾಯಿಸಿದೆ ಕೂಡ. ಬಿಜೆಪಿ ಪಕ್ಷದ ಮೇಲೆ ಆರೋಪ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವರು. ಅದರಲ್ಲೂ ರಾಹುಲ್ ಗಾಂಧಿ ಅವರು ಕಳೆದ ಕೆಲ ದಿನಗಳ ಹಿಂದೆ ಗಮನಿಸಿದ್ರೆ ಯಾವಾಗಲೂ ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಮಾತು ವಿವಾದಕ್ಕೆ ಕಾರಣವಾಯಿತು. ಒಂದಷ್ಟು ಸ್ಪಷ್ಟೀಕರಣ ಕೊಡೋ ಪ್ರಯತ್ನ ಮಾಡಿದ್ರು. ನಾನು ಹೇಳಿರೋದು ನಾವು ಅಂದ್ರೆ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳೋ ಕೆಲ ನಿರ್ಧಾರಗಳು ಕೋರ್ಟ್ನ ಕಟಕಟೆ ಇರುತ್ತೆ. ಅದನ್ನ ಪ್ರಶ್ನೆ ಮಾಡ್ತಾರೆ ವಿರೋಧಿಗಳು. ಆಗ ಕೋರ್ಟ್ ನಾವು ತೆಗೆದುಕೊಂಡ ನಿರ್ಧಾರದ ಪರವಾಗಿ ತೀರ್ಪನ್ನ ನೀಡುತ್ತೆ. ಆ ಮೂಲಕ ಸಂವಿಧಾನಕ್ಕೆ ವಿರುದ್ಧವಾಗಿದ್ರೂ ಕೂಡ ಕೋರ್ಟೇನೆ ಅದರ ಬದಲಾವಣೆಗೆ ಆದೇಶವನ್ನ ನೀಡುತ್ತೆ ಅಂತ ಹೇಳಿ. ಈಗೋ ಹಾಗೋ
ಒಟ್ನಲ್ಲಾಗೋದು ಸಂವಿಧಾನದ ತಿದ್ದುಪಡಿ ಅಥವಾ ಬದಲಾವಣೆನೇ ಅಲ್ವಾ ಅನ್ನೋದು ಬಿಜೆಪಿಯ ವಾದ. ಇನ್ಫ್ಯಾಕ್ಟ್ ಬಿಜೆಪಿಗರು ಈ ವಿಚಾರದಲ್ಲಿ ಇಷ್ಟೊಂದು ಕೆರಳಿ ಕೆಂಡವಾಗ್ತಿರೋದಕ್ಕೆ ಕಾರಣ ಕೂಡ ನಾವೀಗ ಆಲ್ರೆಡಿ ವಿವರಿಸಿದ ಹಾಗೆ ಬಿಜೆಪಿ ಪಕ್ಷವನ್ನ ಸಂವಿಧಾನ ವಿರೋಧಿ, ಸಂವಿಧಾನವನ್ನ ತಿದ್ಲಿಕ್ಕೆ ಬಂದವರು, ಸಂವಿಧಾನವನ್ನ ಬದಲಾಯಿಸ್ಲಿಕ್ಕೆ ಬಂದವರು ಅಂತ ಹೇಳಿ ಜರಿತಾ ಇದ್ದ ಕಾಂಗ್ರೆಸ್ ಪಕ್ಷದ ನಾಯಕರೇ ಇವತ್ತು ಸಂವಿಧಾನ ತಿದ್ದುಪಡಿ ಬಗ್ಗೆ ಮಾತನಾಡಿರೋದು ಬಿಜೆಪಿ ಕೈಗೆ ಪ್ರಬಲವಾದ ಅಸ್ತ್ರ ಸಿಕ್ಕ ಹಾಗಾಗಿದೆ. ನಿಮಗೆ ಬಹುತೇಕರಿಗೆ ವಿಚಾರ ಗೊತ್ತೇ ಇರುತ್ತೆ, ಸಂವಿಧಾನದ ತಿದ್ದುಪಡಿ ಅನ್ನೋದು ಈ ಹಿಂದೆ ಕೂಡ 10 ಬಾರಿ ಆಗಿದೆ. ಕೆಲವೊಂದಷ್ಟು ಸಂದರ್ಭಕ್ಕೆ ಅನುಚಿತವಾಗಿ ಬದಲಾವಣೆಯನ್ನ ಕಾನೂನಲ್ಲಿ ತರಬೇಕು ಅಂತಾದಾಗ ಅಥವಾ ಜನಪರವಾದ ಕೆಲವೊಂದಷ್ಟು ನಿಯಮಗಳನ್ನು ಜಾರಿಗೆ ತರಬೇಕು ಅಂತಾದಾಗ ಸಂವಿಧಾನದಲ್ಲಿ ಇರ್ತಕ್ಕಂಥ ನಿಯಮಗಳಿಗೆ ಕಾನೂನುಬದ್ಧವಾಗಿ ತಿದ್ದುಪಡಿಯನ್ನ ತರುವ ಪ್ರಯತ್ನ ಹಿಂದೂ ಕೂಡ ಆಗಿದೆ. ಇನ್ಫ್ಯಾಕ್ಟ್ ಈ ತಿದ್ದುಪಡಿ ತರೋ ಪ್ರಯತ್ನವನ್ನ ಅನುಕೂಲಕ್ಕೆ ತಕ್ಕಂತೆ ಮಾಡಿರುವ ಆರೋಪ ಕಾಂಗ್ರೆಸ್ ಪಕ್ಷದ ಮೇಲೆ ಹೆಚ್ಚಾಗಿದೆಯಾ ಅಂತ 10 ಬಾರಿ ಸಂವಿಧಾನ ಶಿಕಾರಿ ಮಾಡಿರುವ ಉದಾಹರಣೆ ಕಾಂಗ್ರೆಸ್ನ ಇತಿಹಾಸದಲ್ಲಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 75 ಬಾರಿ ಸಂವಿಧಾನವನ್ನ ಬದಲಾವಣೆ ಮಾಡಿರುವ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ. 1947ರಿಂದ 1952 ಆಗ ಇನ್ಫ್ಯಾಕ್ಟ್ ಚುನಾಯಿತ ಸರ್ಕಾರ ಇರಲಿಲ್ಲ, ರಾಜ್ಯಸಭೆ ಕೂಡ ಇರಲಿಲ್ಲ, ರಾಜ್ಯ ಸರ್ಕಾರಗಳೂ ಕೂಡ ಸರಿಯಾದ ಸ್ಥಿತಿಯಲ್ಲಿ ಈಗಿರೋ ಅಂತ ಅಸ್ತಿತ್ವದಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲೇ ಸಂವಿಧಾನ ತಿದ್ದುಪಡಿ ಮಾಡುವ ಕೆಲಸ ನಡೆದು ಹೋಗಿದೆ. ಸಂವಿಧಾನ ನಮಗಡ್ಡವಾದ್ರೆ ಅಥವಾ ನಾವು ತರ್ಲಿಕ್ಕೆ ಹೊರಟಿರುವ ಕೆಲ ನಿಯಮಗಳಿಗೆ ಅಡ್ಡವಾದ್ರೆ ಅದನ್ನ ತಿದ್ದುಪಡಿ ಮಾಡಬೇಕು ಅಂತ ಹೇಳಿದವರು ಯಾರೂ ಅಲ್ಲ, ಖುದ್ದು ಈ ವಿಚಾರವನ್ನ ಆಗಿದ್ದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು ನೆಹರು ಬಳಿಕ ಇಂದಿರಾ ಗಾಂಧಿ ಅವರು ಕೂಡ ಸಂವಿಧಾನದಲ್ಲಿ ತಿದ್ದುಪಡಿ ತಮಗಿಚ್ಛೆಗೆ ಅನುಗುಣವಾಗಿ ಮಾಡಿದ್ರು, ಆ ಮೂಲಕ ಸಂವಿಧಾನ ದ್ರೋಹ ಮಾಡಿದ್ರು ಅನ್ನೋ ಚರ್ಚೆ ಈ ದಿನಕ್ಕೂ ಕೂಡ ನಡೀತಲೇ ಇದೆ. 1971ರಲ್ಲಿ ರಾಯ್ಬರೇಲಿಯ ಚುನಾವಣೆಯಲ್ಲಿ ಗೆದ್ದಿದ್ರು ಇಂದಿರಾ ಗಾಂಧಿ ಅವರು. ಆದರೆ ಚುನಾವಣೆಯ ಗೆಲುವಿನ ಕ್ರಮ ಸಕ್ರಮ ಅಲ್ಲ, ಅಕ್ರಮ ಅನ್ನೋ ಅಪವಾದ ಇಂದಿರಾ ಗಾಂಧಿ ಅವರ ವಿರುದ್ಧ ಕೇಳಕ್ ಸಿಕ್ತು. ಚುನಾವಣೆಯನ್ನೇ ರದ್ದುಗೊಳಿಸಿತು ಅಂದಿನ ಅಲಹಾಬಾದ್ ಹೈಕೋರ್ಟ್. ಇಂದಿರಾ ಗಾಂಧಿ ಅವರು ತಮ್ಮ ಸ್ಥಾನವನ್ನು ತೆರವು ಮಾಡುವ ಪರಿಸ್ಥಿತಿ ಬಂದ್ಬಿಡ್ತು. ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಸ್ಥಿತಿಯನ್ನ ಎದುರಿಸಿದ್ರು ಇಂದಿರಾ ಗಾಂಧಿ. ಇದರಿಂದ ಕೆರಳಿ ದೇಶದಲ್ಲಿ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು ಇಂದಿರಾ ಗಾಂಧಿ. ಗೊತ್ತೇ ಇದೆ ನಿಮಗೆ, 1975ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ಆ ಸಂದರ್ಭದಲ್ಲಿ ತಂದಿದ್ರು ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಇಂದಿರಾ ಗಾಂಧಿ ಅವರು. ಭಾರತದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಅಧ್ಯಕ್ಷ ಚುನಾವಣೆ ವಿರುದ್ಧ ಕೋರ್ಟ್ಗೆ ಹೋಗೋ ಹಾಗಿಲ್ಲ. ಅನೇಕ ನಿಯಮಗಳಲ್ಲಿ ಬದಲಾವಣೆ ತಮಗೆ ಇಚ್ಛೆಗೆ ಅನುಗುಣವಾಗಿ ಮಾಡಿಕೊಂಡ್ರು ಅನ್ನೋ ಆರೋಪ ಕಾಂಗ್ರೆಸ್ ಪಕ್ಷದ ಮೇಲೆ ಇದ್ದೇ ಇದೆ. ಅದು ನೆಹರು ಅವರ ಸಂದರ್ಭದಲ್ಲೂ ಅಷ್ಟೇ, ಇಂದಿರಾ ಗಾಂಧಿ ಸಂದರ್ಭದಲ್ಲೂ ಅಷ್ಟೇ. ಅಲ್ಲಿಗೆ ನಿಲ್ಲಿಲ್ಲ. ರಾಜೀವ್ ಗಾಂಧಿ ಅವರ ಅವಧಿಯಲ್ಲೂ ಕೂಡ ಸಂವಿಧಾನಕ್ಕೆ ಅಪಮಾನ ಆಗಿದೆ ಅನ್ನೋ ಆರೋಪ ಬಿಜೆಪಿ ಈ ದಿನಕ್ಕೂ ಮಾಡುತ್ತೆ. ಶಹಬಾನು ಪ್ರಕರಣ, ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು. ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರು ಕೋರ್ಟ್ ಆದೇಶವನ್ನೇ ಮೆಟ್ಟಿ ನಿಲ್ಲುವ ಪ್ರಯತ್ನವನ್ನ ಮಾಡಿದ್ರು. ಕೋರ್ಟ್ ಆದೇಶವನ್ನ ಬದಲಾಯಿಸಲಿಕ್ಕೆ ಸಂವಿಧಾನಕ್ಕೇನೆ ತಿದ್ದುಪಡಿಯನ್ನ ತಂದಿದ್ರು.